ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಂಡೆಕಾಯಿ ಗ್ರೇವಿ ಮಾಡಿದ್ದೀನಿ. ಆದರೆ ನಾನು ಬೆಳೆಸಿದ್ದಂಥದ್ದು. ಅದಕ್ಕೆ ನಾನು ನೈಟು ಊಟಕ್ಕೋಸ್ಕರ ಬೆಂಡೆಕಾಯಿ ಗ್ರೇವಿ ಮಾಡಿಬಿಟ್ಟೆ. ತುಂಬ ರುಚಿಯಾಗಿತ್ತು. ನಾವು ಬೆಳೆದಿರೋದು ಅಂದರೆ ಒಂದು ಖುಷಿ ಇರುತ್ತಲ್ಲ, ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಪೊಂಗಲ್ ಮಾಡಿದ್ದೆ. ಇವತ್ತಿನ ನೈಟು ಡಿನ್ನರ್ಗೆ, ರಾತ್ರಿ ಊಟಕ್ಕೆ ಆಯಿತು ಸ್ನೇಹಿತರೆ. ಏನೇ ಆಗಲಿ, ನಾವು ಬೆಳೆದಿದ್ದು ಒಂದು ಟೈಮ್ಗಾದ್ರೂ ಯೂಸ್ ಆಯ್ತಲ್ಲ, ಉಪಯೋಗಕ್ಕೆ ಬಂದರೆ ಅದು ತುಂಬ ಖುಷಿ ಕೊಡುತ್ತಲ್ವ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ಳೋಣ, ನನ್ನ ಖುಷಿನ ಹಂಚ್ಕೊಳ್ಳೋಣ ಅಂಥೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಹಾಗೆ ಪೊಂಗಲ್ ಮಾಡಿ ಇವತ್ತಿನ ನೈಟು ಆಯಿತು. ಮರುದಿನ, ಇದು ಮಾರನೇ ದಿನ, ನಾನು ಬೆಳಗ್ಗೆನೇ ಹೋಗಿ ನನ್ನ ತೋಟದಲ್ಲಿ ಒಂದಷ್ಟು ಹೂಗಳನ್ನೆಲ್ಲ ಕಿತ್ಕೊಂಡು ಬಂದೆ. ಅದನ್ನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡೋಣ, ನಾನು ಬೆಳೆದಂಥದ್ದು ತೋರಿಸ್ಬೇಕು. ಯಾಕಂದರೆ ಎಲ್ಲರೂ ಹೂ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಬೆಳೆದಿದ್ದಂದ್ರೆ ಅದು ಇನ್ನೂ ಒಂದು ರೀತಿ ಸಂಭ್ರಮವೋ ಸಂಭ್ರಮ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇಷ್ಟೆಲ್ಲ ಹೂ ಕಿತ್ತಿದ್ದೀನಿ. ಒಂದು ಪಟ್ಟು ತುಂಬ ನನಗೆ ಹೂ ಸಿಗುತ್ತೆ. ಡೈಲಿ ಪೂಜೆಗಂತೂ ನಾನು ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಕಿತ್ತುವ ಹಿಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂದ್ಬಿಟ್ಟು. ಹಾಗಾಗಿ ಆಗಷ್ಟೇ ಕಿತ್ತುಬಿಟ್ಟು ನಾವು ದೇವ್ರಿಗಿಟ್ಟು ಪೂಜೆ ಮಾಡೋದು ಒಂದು ರೀತಿ ಖುಷಿ ಕೊಡುತ್ತೆ. ಹೊರಗಡೆದು ಮಡಿ ಮೈಲಿಗೆ ಇರುತ್ತೆ ಅಂತಾರೆ, ಆದರೆ ಏನೋ ನಂಬಕ್ಕೆ ಹೋಗೋದಿಲ್ಲ. ಆದರೆ ಒಂಥರ ಕಿತ್ತುವ ಹಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಲ್ಲ ಅನ್ನೋ ಒಂದು ಖುಷಿ ಅಂತೂ ನನಗಿದೆ ಸ್ನೇಹಿತರೆ. ಹಾಗಾಗಿ ನಾನು ಹೂ ಕಿತ್ಕೊಂಡು ಬೆಳಗ್ಗೆನೇ ಈ ನನ್ನ ಗಿಡಗಳನ್ನೆಲ್ಲ ಮಾತಾಡಿಸ್ಕೊಂಡು ಈಗ ಒಂದೊಂದು ಕಲರ್ ಹೂಗಳನ್ನ ನೋಡ್ತಾ ಸಂತೋಷದಿಂದ ಕೆಳಗೆ ಬಂದೆ. ಹಾಗೆ ಟೊಮೊಟೊ ಕಾಯಿನ ಎಲ್ಲನೂ ಮಂಗ ತಿಂತಾ ಇದ್ದ, ಎಲ್ಲ ಹಾಳು ಮಾಡ್ತಾನೆ ಅಂಥೇಳಿ ಟೊಮೊಟೊ ಕಾಯಿ ತಂದೆ. ಅದು ಸ್ವಲ್ಪ ಹಣ್ಣಾದಂಗೆ ಆಯಿತು, ದೋರ ಹಣ್ಣು ಥರ. ಸರಿ, ಇವತ್ತು ಚಿರೋಟಿ ರವೆನೂ ಟೊಮೊಟೊ ಗ್ರೇವಿ ಮಾಡಿಬಿಡೋಣ, ಟೊಮೊಟೊ ಕುರ್ಮಾ ಮಾಡಿದ್ರಂತೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿ ಟೊಮೊಟೊ ಕುರ್ಮಾ ಮಾಡಿದೆ. ಬೆಳಗ್ಗಿನ ತಿಂಡಿಗಂತೂ ಚಿರೋಟಿ ರವೆ ರೊಟ್ಟಿ ಮತ್ತು ನಾ ಬೆಳೆದಿರುವಂತಹ ಟೊಮೊಟೊ ಹಣ್ಣಿನ ಗ್ರೇವಿ ಅನ್ಬೋದು, ಇಲ್ಲ ಕುರ್ಮಾ ಅನ್ಬೋದು. ಆ ರೀತಿ ನಾನು ಮಾಡಿದೆ. ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ತಿಂದರು. ಯಾಕಂದರೆ ನಾವು ಬೆಳೆದಿರೋವಂಥ ಟೊಮೊಟೊ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ಅಷ್ಟು ಖುಷಿ ಕೊಡ್ತು. ಈ ಖುಷಿ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕಲ್ವ, ನಾನು ಹಂಚ್ಕೊಂಡಿದ್ದೀನಿ. ಆ ಖುಷಿ ನೋಡಿ ನನ್ನ ಮಗ ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿರೋದು, ಯಾವ ರೀತಿ ಆ್ಯಂಗಲಲ್ಲೆಲ್ಲ ವಿಡಿಯೋನ ತಿರುಗಿಸಿ ಮರುಗಿಸಿ ಮಾಡಿದ್ದಾನೆ. ಈ ಖುಷಿನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.